ಸ್ವಾಮಿ ರುಕ್ಮಿಣಿ, ಇದೇಕೆ ಈ ರೀತಿ ಮೌನವಾಗಿರಿ? ಮಮ್ಮಿನಿ ರುಕ್ಮಿಣಿ ಆಯಲ್ಲ ಮನದನೆ ಮೋಹನ ಮುರಳಿ ಯಾನವಾಡಿನಿ. ಮಮ್ಮಿನಿ ರುಕ್ಮಿಣಿ ಆಯಲ್ಲ ಮನದನೆ ಮೋಹನ ಮುರಳಿ ಯಾನವಾಡಿನಿ. ಇದು ಮಧುರಾದರ ಸುಮಧುರ ಭಾಷಿಣಿ. ಮೃದು ಮಧುರಾಧರ ಮಧುರ ಭಾಷಿಣಿ ಮಾಧವ ಹೃದಯ ಮದಾನಂದರು. ಮಾಧವ ಹೃದಯ ಮದಾನಂದರು. ಮಮಿನಿ ರುಕ್ಮಿಣಿ ಪ್ರೇಮ ಪರಾಗ ತುಮ ಚರಣ ಬೇಗ ಪ್ರಣಯ ನಂದನ ಪಂಚಮ ವೇದ. ಪ್ರೇಮ ಪರಾಗ ತುಮ ಚರಣ ಬೇಗ ಪ್ರಣಯ ನಂದನ ಪಂಚಮ ವೇದ. ನವಸಿರಿ ಸುರಚಿರ ನವರಾಗ ಲೀಲಾ. ನವಸಿರಿ ಸುರಚಿರ ನವರಾಗ ಲೀಲಾ. ನೂತನ ಪ್ರೇಮ ಅಮೋಘ ಭಾವ. ನೂತನ ಪ್ರೇಮ ಅಮೋಘ ಭಾವ. ಮಮಿನಿ ರುಕ್ಮಿಣಿ. ರುಕ್ಮಿಣಿ, ಮಾನವನಿಗೆ ನಿದ್ರೆ ಎಂಬುದು ಬಹಳ ಮುಖ್ಯವಲ್ಲವೇ? ಎಚ್ಚರಗೊಳಿಸಿದೆ ಏಕೆ ಪ್ರಿಯೆ? ಸ್ವಾಮಿ, ದ್ರೌಪದಿ ವಿವಾಹವಾಗಿ ಇಷ್ಟು ದಿನಗಳಾದರೂ ತಾವು ಮಾತ್ರ ಮೌನದಿಂದಿರುವಿರಲ್ಲ, ಇದು ಧರ್ಮವೇ? ರುಕ್ಮಿಣಿ, ಭಾರತ ವರ್ಷದಲ್ಲಿ ಒಂದು ವಿಕಟವಾದ ಆಲೋಚನೆ, ದುಷ್ಟ ಶಿಕ್ಷಣೆ,
ಸೃಷ್ಟಿ ರಕ್ಷಣೆ ಆಗಲೇಬೇಕು ಪ್ರಿಯೆ. ಸ್ವಾಮಿ, ರುಕ್ಮಿಣಿ, ಪಾಂಡವರೇ ತಾವಾಗಿ ಇಂತಹ ಕಾರ್ಯಗಳನ್ನು ಮಾಡಲಾರರು. ರುಕ್ಮಿಣಿ, ಈ ಜಗತ್ತಿನಲ್ಲಿ ಯಾರೇ ಆಗಲಿ ಸುಖ ಸಂಪತ್ತುಗಳನ್ನು ಹೊಂದಬೇಕಾದರೆ ಪೂರ್ವ ಜನ್ಮದ ಸುಕೃತವಿರಬೇಕು. ಹೌದು. ಪಾಂಡವರು ಸಾಮಾನ್ಯರೇ, ಪುಣ್ಯವಿದ್ದರೆ ಅವರು ಬೇಕಾದುದನ್ನು ಪಡೆಯಬಹುದಾಗಿತ್ತು, ಆದರೆ ಯತ್ನವಿಲ್ಲ. ನಾರಾಯಣ. ಹೇ ದೇವಕೀ ಸುತ ದಾನವಾ ಮರ್ಧನ ಹೇ ಕೃಷ್ಣ ನಾರಾಯಣ ನಾರಾಯಣ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನೆ ದೇವ. ನಾರಾಯಣ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಶಾಂತ ಕಪಟ ನಾಟಕ ಸೂತ್ರಧಾರಿ. ನಾರಾಯಣ. ಕಪಟ ನಾಟಕ ಸೂತ್ರಧಾರಿ. ನಾನಾ ವೇಷದ ದಾನವಿಕಾರಿ. ನಾನಾ ವೇಷದ ದಾನವಿಕಾರಿ. ಆನಂದ ಪರಮಾನಂದ. ನಾರಾಯಣ. ಆನಂದ ಪರಮಾನಂದ ನಿನ್ನಯ ಧ್ಯಾನ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಶಾಂತ ಕಾರ ನಾರಾಯಣ ನಾರಾಯಣ. ಶಾಂತಾಕಾರ ನಿಗಮ ಗೋಚರ. ಶಾಂತಾಕಾರ ನಿಗಮ ಗೋಚರ. ಶಾಂತಾಕಾರ ನಿಗಮ ಗೋಚರ. ನಿತ್ಯ ನಿರಂಜನ ಸತ್ಯ ಸ್ವರೂಪ. ನಿತ್ಯ ನಿರಂಜನ ಸತ್ಯ ಸ್ವರೂಪ. ನಿತ್ಯ ನಿರಂಜನ ಸತ್ಯ ಸ್ವರೂಪ. ನಿತ್ಯ ನಿರಂಜನ ಸತ್ಯ ಸ್ವರೂಪ. ಜಗವೆಲ್ಲ ತುಂಬಿದೆ ನಿಮ್ಮ ಮಾಯೆ. ಅರಿತು ಬೆರೆತು ನೆನೆವೆನು ದೇವ.
ಅರಿತು ಬೆರೆತು ನೆನೆದನು ದೇವ ಜಗವೆಲ್ಲ ತುಂಬಿದೆ ನಿಮ್ಮ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ನಾರಾಯಣ ನಾರಾಯಣ ಪರಮಾತ್ಮನಿಗೆ ವಂದಿಸಿದನು. ನಾರದ್ರೆ ನಿನಗೆ ಮಂಗಳವಾಗಲಿ. ಲೋಕದ ಸಮಾಚಾರವೇನು ತಿಳಿಸಿ. ದೇವ, ಪಾಂಡವರ ಸಮಾಚಾರವಿನ್ನೇನು? ಯುದ್ಧವು ಸಿದ್ಧವಾಗಿರುವುದು ಪರಮಾತ್ಮ. ಆದರೆ ಇದು ಪರಸ್ಪರ ದ್ವೇಷವನ್ನು ಹುಟ್ಟುಹಾಕುವಂತೆ ಕಾಣುತ್ತಿರುವುದು ಪರಮಾತ್ಮ. ಆದರೆ ನೀನು ಹೇಳುವುದಾದರೆ ದ್ವೇಷವು ಬೂದಿ ಮುಚ್ಚಿದ ಕೆಂಡದಂತೆ, ಅದಕ್ಕೂ ಸ್ವಲ್ಪ ಮೀರಿದಂತೆ ತೋರುತ್ತಿರುವುದು ವಾಸುದೇವ. ನಾರದರೆ ಯಾವ ವಿಚಾರವಿದ್ದರೂ ಮರೆಮಾಚದೆ ತಿಳಿಸಿ. ಹಾಗಾದ್ರೆ ಪಾಂಡವರ ಸಮಾಚಾರವೇನು ನಾರದರೆ? ತಾಯಿ, ಪಾಂಡವರು ಇಂದ್ರಪ್ರಸ್ಥದಲ್ಲಿ ಸುಖವಾಗಿರುವರಮ್ಮ. ನಿನ್ನ ಬಾಯಿಂದ ಕ್ಷೇಮ ವಾರ್ತೆಯನ್ನು ಕೇಳಿ ನನಗೆ ಬಹಳ ಆನಂದವಾಯಿತು. ಆದರೆ ಭೀಮನು ಆ ಶಿವನ ತ್ರಿಶೂಲಕ್ಕೆ ಎದೆಗೊಡಬೇಕಾಗಿದೆ. ಮೃತ್ಯುವಿನ ಬಾಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ನಾನು ಹಾಗೆ ಭಾವಿಸಿದ್ದೆನು. ನಾರದರೆ ಹಾಗಾದರೆ ಯಾರಿಗೆ ಈ ಮೃತ್ಯು? ಅಮ್ಮ, ಭೀಮಸೇನನು ದ್ರೌಪದಿಯನ್ನು ಕರೆದುಕೊಂಡು ಅರಣ್ಯದಲ್ಲಿ ಹೋಗುತ್ತಿರುವಾಗ ಒಂದು ಸೌಗಂಧಿಕ ಪಶುವನ್ನು ಕಂಡು ಅದನ್ನು ನನಗೆ ತಂದು ಕೊಡು ಎಂದು ದ್ರೌಪದಿಯು ಭೀಮನಲ್ಲಿ ಹಠ ಹಿಡಿದು ಕುಳಿತದಂತೆ. ಹಾಗಾದರೆ ಅದನ್ನು ತರುವುದಕ್ಕಾಗಿ ಭೀಮನು ದ್ರೌಪದಿಯನ್ನು ಕಾಡಿನಲ್ಲಿ ಬಿಟ್ಟು ಹೋಗಿರಬಹುದು. ದೇವ, ಆ ಪುಷ್ಪವು ಕುಬೇರನ ವನದಲ್ಲಿರುವುದೆಂದು ತಿಳಿದು ಭೀಮನು ಅಲ್ಲಿಗೆ ಹೋಗಿ ಹೂಗಳನ್ನು ಕೊಯ್ದನಂತೆ. ಹಾಗಾದರೆ ಕುಬೇರನಿಗೂ ಭೀಮನಿಗೂ ಯುದ್ಧವು ಪ್ರಾರಂಭವಾಗಿರಬಹುದು. ಪರಮಾತ್ಮ ಆ ಯುದ್ಧದಲ್ಲಿ ಭೀಮನು ಕುಬೇರನನ್ನು ಪರಾಜಿತ ಮಾಡಿದನಂತೆ. ಆದರೆ ಆ ಕುಬೇರನು ಅವನ ರಕ್ಷಣೆಗಾಗಿ ಕೈಲಾಸಪತಿಯಾದ ಶಂಕರನನ್ನು ಆಮಂತ್ರಿಸಿದನಂತೆ ವಾಸುದೇವ. ಹಾಗಾದರೆ ಕೈಲಾಸಪತಿಯಾದ ಕುಬೇರನ ಆಮಂತ್ರಣವೆಂದರೆ ಕೈಲಾಸಪತಿಯು ಆಗಲೇ ಹೊರಟು ಬಂದಿರಬಹುದು. ಆದರೆ ತಮಗೂ ಕರೆ ಕಳಿಸಿದಂತಾಯ್ತಲ್ಲ ಪೂಜ್ಯರೇ. ಪರಮಾತ್ಮ, ಈ ಸಮಯದಲ್ಲಿ ನೀವು ಪಾಂಡವರಿಗೆ ರಕ್ಷಣೆಯಾಗದಿದ್ದರೆ ಆ ಪಾಂಡವರನ್ನು ಕಾಪಾಡುವವರು ಯಾರು? ಪರಮಾತ್ಮ. ಭೀಮನು ಆ ಶಿವನ ತ್ರಿಶೂಲಕ್ಕೆ ಎಡೆಗೊಡಬೇಕಾಗುವುದು. ಇದೇನೋ ವಿಘಾತವಾಗುವ ಪ್ರಶ್ನೆ ತೋರುತ್ತಿದೆ. ಪರಮಾತ್ಮ, ನೀವು ಏನಾದರೂ ತಿಳಿದುಕೊಳ್ಳಿ, ಆದರೆ ಆ ಪಾಂಡವರನ್ನು ಕಾಪಾಡುವ ಭಾರವು ನಿಮ್ಮದಲ್ಲವೇ ವಾಸುದೇವ. ನಾನಿನ್ನು ಹೋಗಿ ಬರುವೆನು. ಆಗಲಿ ನಾರದರೆ. ಕಮಲ ನಯನ ಕಮಲ ವದನ ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ಕಮಲ ರಮಣ ನಾರಾಯಣ ಕಮಲ ನಯನ ಕಮಲ ವದನ ನಾರಾಯಣ ನಾರಾಯಣ. ರುಕ್ಮಿಣಿ, ನಾರದರ ಮಾತಿನಂತೆ ನಾನು ಪಾಂಡವರ ಬಳಿಗೆ ಹೋಗುವುದಾದರೆ ನಾನಾಗಿಯೇ ಮೃತ್ಯುವನ್ನು ಕೈಬೀಸಿ ಕರೆದಂತಾಯಿತಲ್ಲ. ಆ ಶಿವನೊಡನೆ ಯುದ್ಧ ಮಾಡುವುದೆಂದರೆ ಸಾಧ್ಯವೇ? ಹಾಗಾದ್ರೆ ಮುಂದೇನು ಮಾಡುವುದು ಸ್ವಾಮಿ? ರುಕ್ಮಿಣಿ, ಶಂಕರನ ಯುದ್ಧ ಮಾಡಿ ಬದುಕುವುದರುಂಟೆ? ಸ್ವಾಮಿ, ಏನಾದ್ರೂ ಆಗಲಿ ನೀವನ್ನು ಪಾಂಡವರನ್ನು ಕಾಪಾಡಲೇಬೇಕು. ಏಕೆಂದರೆ ಪಾಂಡವರನ್ನು ಕಾಪಾಡುವುದು ಎಂದು ಮಾತನ್ನು ಕೊಡುವುದು. ಆ ಮಾತು ಸುಳ್ಳಾಗುವುದು ದೇವ. ಅದು ಆತುರದಲ್ಲಿ ಆಡಿದ ಮಾತು ರುಕ್ಮಿಣಿ. ಈ ಲೋಕದಲ್ಲಿ ಆಡಿದಂತೆ ಯಾರಾದರೂ ನಡೆದುಕೊಂಡಿರುವರೇ? ಹಾಗಾದ್ರೆ ನೀವು ನಡೆಯಲೇಬೇಕಲ್ಲವೇ? ಸರಿ, ನಿನ್ನ ಇಷ್ಟೇನು ಪೂರ್ಣಯಿಸುವೆನು. ನಾನು ಈಗಲೇ ಇಂದ್ರಪ್ರಸ್ಥಕ್ಕೆ ಹೋಗಿ ಪಾಂಡವರನ್ನು ಕಂಡು ನಂತರ ಆ ಭೀಮನ ಕಷ್ಟವನ್ನು ಪರಿಹಾರ ಮಾಡುವೆನು.
ಹಾಗೆ ಆಗಲಿ ಸ್ವಾಮಿ. ಹೌದು ಬನ್ನಿ. ರುಕ್ಮಿಣಿ, ಕೊಳಲ ನುಡಿಸಿ ಕರವೆ ಪ್ರಿಯನೆ ಮಾರೆ. ರುಕ್ಮಿಣಿ, ಕೊಳಲ ನುಡಿಸಿ ಕರವೆ ಪ್ರಿಯನೆ ಮಾರೆ. ತಬಾರೆ ನಲಿಯೋ ತಬಾರೆ ನೀ ಕೊಳಲ ನುಡಿಸಿ ಕರವೆ ಪ್ರಿಯನೆ ಬಾರೆ. ವಿನಯದೊಂದ ಮಾತನಾಡಿ ವಿನಯದೊಂದ ಮಾತನಾಡಿ ವಿನಯದೊಂದ ಮಾತನಾಡಿ ವಿನಯದೊಂದ ಮಾತನಾಡಿ ನನ್ನ ನುಡಿಸಿ ಕರವೆ ಪ್ರಿಯನೆ ನುಡಿಸಿ ಕರವೆ ಪ್ರಿಯನ ಕೊಳಲ ನುಡಿಸಿ ಕರವೆ ಪ್ರಿಯನ ಕೊಳಲ ನುಡಿಸಿ ಕರವೆ ಪ್ರಿಯನ ಬಾರೆ ಸೆ ಕರಪಿದೆಯ ಕೊಳಲ ನುಡಿಸಿ ಕರವೆ ಬಾರೆ. ಸಹೋದರ ಅಗ್ರಜ, ಶಾಂತಿಯಿಂದ ರಾಜ್ಯ ಗಳಿಸಿ ನಾವುಗಳು. ಸಹೋದರ ಅಗ್ರಜ, ಕೌರವರೇಳು ದ್ವೇಷ ಕೌರವರೇಳು ದ್ವೇಷ ಶಾಂತಿ ತಾಳಿರಿ. ಶಾಂತಿಯಿಂದ ರಾಜ್ಯವನ್ನು ಗಳಿಸಿ ನಾವುಗಳು. ಸಹೋದರ ಅಗ್ರಜ, ಮನುಷ್ಯನಿಗೆ ಯಾವಾಗಲೂ ಚಿತ್ತ ಶುದ್ಧಿ ಇರಬೇಕು, ಅಲ್ಲದೆ ಶಾಂತಿಯಿಂದ ವರ್ತಿಸಬೇಕು. ಕೌರವರು ನಮಗೆ ಕೇಡು ಬಯಸಿದರೂ ಸಹ ನಾವು ಅವರಿಗೆ ಹಿತವನ್ನೇ ಬಯಸಬೇಕು. ಸಹೋದರ ಅಗ್ರಜ, ಜನಪಾಲ ಚಿಂತೆಯೇ ಅನುವಿನಿಂದ ಬೆಳುವೇನು ನಾ. ಜನಪಾಲ ಚಿಂತೆಯೇ ಅಗ್ರಜ. ಸಹೋದರ ದುರದಳು ವೈರಿಯ ಶಿರವನ್ನು ಬೇಡಿಸಿ ದುರದಳು ವೈರಿಯ ಶಿರವನ್ನು ಬೇಡಿಸಿ ಕರಂಡಿ ಸಂಪದವನ್ನು ವಹಿಸುವೆ ನಿನಗೆ. ಕರಂಡಿ ಸಂಪದವನ್ನು ವಹಿಸುವೆ ನಿನಗೆ. ಜನಪಾಲ ಅನವಿನಿಂದ ಬೆಳುವೇನು ನಾ. ಜನಪಾಲ ಅಗ್ರಜ. ಸಹೋದರ ಶ್ರೀಹರಿ ಕರುಣದಿ ಪಡೆಯುವ ಜಯವ. ಶ್ರೀಹರಿ ಕರುಣದಿ ಪಡೆಯುವ ಜಯವನ್ನು
ಹರಿ ಕರುಣದಿ ಪಡೆಯುವ ಜಯವನು ಪರಿ ಪರಿ ವಿಧದಲ್ಲಿ ಪರಿ ಪರಿ ವಿಧದಲ್ಲಿ ಜನಪಾಲ ಅನುವಿನಿಂದ ಹೇಳುವೇನು ನಾ ಜನಪಾಲ. ಅಗ್ರಜ, ಸಹೋದರ, ಜಗತ್ತಿನಲ್ಲಿ ಶತ್ರುಗಳನ್ನು ಮಿತ್ರರಂತೆ ಕಾಣುವರು ಯಾರು? ನಾವು ಪ್ರೀತಿಸಿದರೂ ಅವರಲ್ಲಿ ಮಾತ್ರ ಪ್ರೀತಿ ಇಲ್ಲವಲ್ಲ ಅಗ್ರಜ? ಹಾಗೆನ್ನಬಾರದು ಸಹೋದರ. ಅದು ನಮ್ಮ ಕರ್ಮಾನುಸಾರವೆಂದು ಭಾವಿಸಬೇಕು. ಅದಿರಲಿ, ಇಡಂಬಿ ಘಟೋತ್ಕಚನನ್ನು ಕಾಣಲು ಹೋದ ಭೀಮ ದ್ರೌಪದಿಯರು ಇನ್ನೂ ಬಾರಲಿಲ್ಲವೆಂಬುದೇ ನನ್ನ ಮನಸ್ಸಿನ ಚಿಂತೆ ಆಗಿರುವುದು ಸಹೋದರ. ಅವನು ಇಲ್ಲದಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇರುವುದಿಲ್ಲ. ಏನು ಮಾಡುವುದು? ಅಗ್ರಜ, ದ್ರೌಪದಿಯು ಪ್ರೀತಿಯಿಂದ ಹೋಗಿರುವಳು. ಆ ಸುಂದರವಾದ ಅರಣ್ಯವನ್ನು ನೋಡಿ ಬಿಟ್ಟು ಬರಲು ಮನಸ್ಸು ಬಂದಿಲ್ಲವೆಂದು ತೋರುತ್ತಿರುವುದು ಅಣ್ಣ. ಧರ್ಮಜ, ಯಾವಾಗಲೂ ಶಾಂತಿಯಿಂದ ವರ್ತಿಸಿ ಧರ್ಮವನ್ನು ಅನುಸರಿಸಿ ನಡೆ ಕಾಲ ಕಳೆಯುತ್ತಿದ್ದ ನೀನು ಈ ರೀತಿ ಮೌನವಾಗಿರಲು ಕಾರಣವೇನು? ಪರಮಾತ್ಮ, ಧರ್ಮಜ, ಈ ಧರ್ಮಜನ ಪ್ರಣಾಮಗಳನ್ನು ಸ್ವೀಕರಿಸಿ. ಶುಭವಾಗಲಿ. ಪರಮಾತ್ಮ, ಇದೋ ನಮಸ್ಕರಿಸಿ. ಮಂಗಳವಾಗಲಿ. ಪರಮಾತ್ಮ, ಘಟೋತ್ಕಚನನ್ನು ಕಾಣಲು ಹೋದ ಭೀಮ ದ್ರೌಪದಿಯರು ಇದುವರೆಗೂ ಬಾರಲಿಲ್ಲವೆಂಬುದೇ ನನ್ನ ಮನಸ್ಸಿನ ಚಿಂತೆಯಾಗಿರುವುದು. ಧರ್ಮಜ, ಆ ವಿಚಾರವನ್ನು ನಾನೇನೆಂಬುದಾಗಿ ಹೇಳಲಿ? ಪರಮಾತ್ಮ, ಅಂತಹ ಸಂಕಟವೇನು ಪರಮಾತ್ಮ? ಪರಮಾತ್ಮ, ಏನೇ ಸಂಕಟವಿದ್ದರೂ ನಿವಾರಿಸುವುದು ನಿಮ್ಮದಲ್ಲವೇ? ಅದು ಅರ್ಜುನ, ಅದು ಸಾಧ್ಯವಿಲ್ಲ. ಅದು ವಿವರಿಸಲಾದ ಕಾರ್ಯ. ನಿಮಗೋಸ್ಕರ ನಮಗೂ ತೊಂದರೆ ಉಂಟಾಗಿರುವುದು. ಏನು ಪರಮಾತ್ಮ? ನಿನಗೂ ಸಹ ತೊಂದರೆಯೇ ದೇವ. ಧರ್ಮಜ, ಕೈಲಾಸವಾಸಿಯಾದ ಶಂಕರನ ಶ್ರುತಿಶೀಲಕ್ಕೆ ತುತ್ತಾಗಬೇಕಾಗಿದೆ. ಹಾಗಾದರೆ ನಾವೆಲ್ಲರೂ ಯುದ್ಧಕ್ಕೆ ಹೋಗೋಣ, ನಡೆಯಿರಿ ಪರಮಾತ್ಮ. ದೇವ, ಅಂತ ಪ್ರಸಂಗವೇನು ಒದಗಿರುವುದು? ಅರ್ಜುನ, ನಿಮ್ಮ ಅಣ್ಣನಾದ ಭೀಮಸೇನನು ದ್ರೌಪದಿಯ ಮುಡಿಗಾಗಿ ಸೌನಿಕ ಪುಸ್ತಕವನ್ನು ಕೊಯ್ದ ಅಪರಾಧಕ್ಕಾಗಿ ಶಿವನು ಅವನ ಮೇಲೆ ತ್ರಿಶೂಲವನ್ನೆತ್ತಲು ಸಾಗಿ ಬರುತ್ತಿರುವನು. ಶಂಕರನೊಡನೆ ಯುದ್ಧ? ಇದೇನು ಹೀಗೆ ಹೇಳುವಿರಿ? ಇದು ಧರ್ಮವೇ? ಹೌದು ಪಾರ್ಥ, ಅದಕ್ಕೋಸ್ಕರವಾಗಿ ನಾನು ದ್ವಾರಕೆಯಿಂದ ಇಲ್ಲಿಗೆ ಬಂದಿರುವುದು. ವಾಸುದೇವ, ಕಿರಾತ ವೇಷಧಾರಿಯಾದ ಶಿವನೊಡನೆ ಅಂದು ಹೋರಾಡಿದ್ದನು. ಈಗಲೂ ಅದೇ ಪ್ರಸಂಗ ಒದಗಿ ಬಂದಿದೆ ದೇವ. ಅರ್ಜುನ, ನಿನ್ನ ತಪಸ್ಸಿಗೆ ಅಂದು ಮೆಚ್ಚಿ ಶಿವನು ನಿನಗೆ ಪಾಶುಪತಾಸ್ತ್ರವನ್ನು ಕೊಟ್ಟನು. ಆದರೆ ಈಗ ಅಂತಹ ಪ್ರಸಂಗವಲ್ಲ. ನಿತ್ಯವೂ ಆತನಿಗೆ ಸಲ್ಲುತ್ತಿದ್ದ ಸೌಗಂಧಿಕ ಪುಷ್ಪ ಅಪಹರಣದ ಸಲುವಾಗಿ ಶಿವನೊಡನೆ ಯುದ್ಧ. ದೇವ, ನಾವು ಶಿವನಿಗೆ ಶರಣಾಗತರಾಗಿ ಯುದ್ಧವನ್ನು ನಿಲ್ಲಿಸುವುದು ಒಳ್ಳೆಯದಲ್ವೇ ಪರಮಾತ್ಮ? ಧರ್ಮನಂದನ, ಯುದ್ಧವು ನಿಲ್ಲಲಾರದು. ಆ ರುದ್ರನ ಕೋಪವನ್ನು ತಡೆಯುವರಾರು? ಸಾವಿಗಂಜಿ ಯುದ್ಧವನ್ನು ನಿಲ್ಲಿಸುವುದು ಕ್ಷತ್ರಿಯನ ಧರ್ಮವಲ್ಲ. ಯುದ್ಧವನ್ನು ನಿಲ್ಲಿಸುವುದಕ್ಕಿಂತ ಆ ಶಿವನೊಡನೆ ಹೋರಾಡಲು ಸಿದ್ಧರಿದ್ದೇವೆ. ಹಾಗಾದ ನಡೆಯಿರಿ. ಈ ಚಕ್ರಧಾರಿಯ ಭೀಮನ ಕಷ್ಟವನ್ನು ಪರಿಹರಿಸುವುದಕ್ಕಾಗಿ ಈ ಚಕ್ರಧಾರಿಯು ಯಾವಾಗಲೂ ನಿಮ್ಮ ಬೆಂಬಲವಾಗಿ ನಿಂತಿರುವನು. ನಡೆಯಿರಿ, ಹೋಗೋಣ. ಮಹಾದೇವನೇ, ನಾನು ಸರಾಗಲು ನಾನು ಬುದ್ಧವನಲ್ಲ. ಹೇಳುವುದಕ್ಕೆ ನಾನು ಏಡಿಯಲ್ಲ. ನಾವು ನಿನ್ನ ತ್ರಿಶೂಲಕ್ಕೆ ಎದುರಕ್ಕೂ ನಿನ್ನ ಉರಿಗಡೆಗೆ ನಾನು ಬಗ್ಗುವುದಿಲ್ಲ. ನಿನಗೆ ಕುಬೇರನ ಮೇಲೆ ಚಿಂತೆ ಏಕೆ ಮಹಾದೇವ? ಭೀಮ, ಕುಬೇರನು ನನ್ನ ಮಿತ್ರನಾಗಿದ್ದಾನೆ.
ನಾನು ನಿನ್ನ ಭಕ್ತನಲ್ಲವೇ? ಭೀಮ, ನೀನು ನನ್ನ ಭಕ್ತನಾಗಿದ್ದರೆ ಈ ಕೆಲಸ ಮಾಡುತ್ತಿರಲಿಲ್ಲ. ನಾನು ಅರಿಯದೆ ಮಾಡಿದ ಅಪರಾಧವನ್ನು ಮನ್ನಿಸು ಕಾಪಾಡು ಮಹೋದೇವ. ಭೀಮ, ನಿನ್ನ ಪೌರುಷವನ್ನು ನನ್ನ ಮುಂದೆ ತೋರಬೇಡ. ನಿಲ್ಲು ಯುದ್ಧಕ್ಕೆ. ಮಹಾದೇವ, ಶಂಕರ, ನಾನು ಯುದ್ಧಕ್ಕೆ ಗೆದ್ದು ತಕ್ಕ ಬರಲ್ಲ. ಯುದ್ಧ ಮಾಡುವುದಾದರೆ ನನ್ನ ನಡೆ ಯುದ್ಧ ಮಾಡು, ಎಲ್ಲೋ ಯುದ್ಧಕ್ಕೆ. ಭೀಮ, ನನ್ನ ಎದುರಿನಲ್ಲಿ ನಿನ್ನ ಪೌರುಷವನ್ನು ತೋರಿಸುವೆಯಾ? ಆಗ ತೋರಿಸು. ಕ್ಷಣಕಾಲ ಸಹಿರಿಸು, ನಾನು ನಿಲ್ಲುತ್ತೇನೆ. ಪಾರ್ಥ, ನನ್ನನ್ನು ಹೇಳಿ ಎಂದು ಭಾವಿಸಿದೆಯಾ? ಅದೆಂದಿಗೂ ಸಾಧ್ಯವಿಲ್ಲ. ಭೀಮ, ನಿಲ್ಲು ಮದಾಂಧ. ನಿಲ್ಲು ಪಾಪಿ. ತೋರಲ ಭೀಮ, ತೋರಲ ಗೌಡ, ನಿನ್ನೆ ನಿಲ್ಲು ಮದಾಂಧ, ಈ ತ್ರಿಶೂಲಗಾದವನ್ನು ಸಹಿಸಿಕೋ. ದೇವ ತ್ರಿಶೂಲಧರ, 3 ಲೋಕದ ಗಂಡನಾದ ಪಾರ್ಥನಿಂದ ಮುಂದೆ ನಿಂತಿರುವನು. ಇದೋ ನಿನಗೆ ವಂದನೆಗಳು. ಅರ್ಜುನ, ಪಾರ್ಥ, ವರವನ್ನು ಕೊಟ್ಟ ದೇವನ ಮೇಲೆ ಪುನಃ ಯುದ್ಧಕ್ಕೆ ಬಂದಿರುವೆಯ? ಎಲ್ಲ ಮೂರ್ಖ, ಇದೆಂತಹ ಅಪಕಾರ? ದೇವ, ಇದು ಅಪಕಾರವಲ್ಲ, ಪಾಶುಪಶಾಸ್ತ್ರದ ಬಾಣ ಪರೀಕ್ಷೆ. ಇದರಲ್ಲಿ ನಾನು ಜಯಶೀಲನಾದರೆ ಈ ನಿನ್ನ ಉಪಕಾರವನ್ನು ನನ್ನ ಜನ್ಮವಿರುವವರೆಗೂ ನೆನೆದುಕೊಳ್ಳುತ್ತೇನೆ. ಏನು, ನೀನು ನಾನು ಕೊಟ್ಟ ವರವನ್ನು ಪುನಃ ನನ್ನ ಮೇಲೆ ಪ್ರಯೋಗಿಸುವೆಯಾ? ಹಾಗಾದರೆ ಪ್ರಯೋಗಿಸು. ಇದೋ ಈ ಪಾಶುಪಶಾಸ್ತ್ರವನ್ನು ಬಿಡುವನು. ಅರ್ಜುನ, ನಿನ್ನ ಬಾಣವು ನನ್ನ ಉರಿಗಣಿಗೆ ಸಿಲುಕಿತು. ಇದು ತ್ರಿಶೂಲಗಾದವನ್ನು ಸಹಿಸಿತು. ನನ್ನ ತಮ್ಮಂದಿರ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು. ಶಂಕರ, ಪಾಂಡವರನ್ನು ಗೆದ್ದೆ ಎಂದು ಮೆರೆಯಬೇಡ. ಇನ್ನು ಭಯಂಕರವಾದ ಯುದ್ಧವು ಪ್ರಾರಂಭವಾಗಬೇಕಾಗಿದೆ. ಭೂಮಿಯು ಉರಿಯುವುದು, ಬ್ರಹ್ಮಾಂಡವು ನಡುಗುವುದು. ಸರ್ಪಾಭರಣದ ಮರಣವಾಗುವುದು ಸಂದೇಹವಿಲ್ಲ. ಕುಬೇರನ ಮೇಲೆ ಪ್ರೇಮವನ್ನು ಬಿಡು. ಕುಬೇರನು ನನ್ನ ಪಂಚಪ್ರಾಣ, ಅವನ ರಕ್ಷಣೆಯು ನನ್ನದಾಗಿದೆ. ಪಾಂಡವರ ರಕ್ಷಣೆಯೂ ನನ್ನದಾಗಿದೆ. ನಿನ್ನ ಸಂಹಾರ ಮೂರ್ತಿಯನ್ನು ತೋರಿಸು. ಹಾಗಾದ್ರೆ ಬಿಡು ನೀನು ನಾರಾಯಣ ಸರೋದರಿಯನ್ನು. ಪರಮಾತ್ಮ, ನನ್ನ ತಮ್ಮಂದಿರ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು. ಶಂಕರ, ಕುಬೇರ ವಶದಿಂದ ಪಾಂಡವರ ಮೇಲೆ ಪಾಶುಪತಾಶವೇ? 7 ಸಾಗರಗಳು ಬತ್ತುವವು, ಅಷ್ಟದಿಕ್ಪಾಲಕರು ಎದುರುವರು. ಇದೋ ನಾರಾಯಣಸ್ತ್ರವನ್ನು ಬಿಡುವೆನು, ಸಹಿಸಿಕೋ. ಹಾಗಾದ್ರೆ ಬಿಡು ನಿನ್ನ ನಾರಾಯಣ ಸರೋದರಿಯನ್ನು. ನಂಗೂ ಪಾಶುಪತಾಶವನ್ನು ಬಿಡುವೆನು, ನಿನ್ನ ಪ್ರಾಣವನ್ನು ಉಳಿಸಿಕೋ. ಪಾಶುಪತಾಶಗಳು ತಟಸ್ಥವಾದವು. ಶಂಕರ, ಇದೋ ಈ ಕೃಷ್ಣಾವತಾರದ ಮೂಲ ಶಕ್ತಿ ಸುದರ್ಶನ, ಬೇಗ ಬಾ ನನ್ನ ಕೈಗೆ. ಸಹಿಸಿಕೋ ಈ ಚಕ್ರದ ಉರಿಯನ್ನು. ಕೃಷ್ಣ, ಈ ತ್ರಿಶೂಲ ಗಾತ್ರವನ್ನು ಸಹಿಸಿಕೋ. ಹಾಗಾದರೆ ಸಹಿಸಿಕೋ ಈ ಚಕ್ರದ ಗಾತ್ರ. ಪರಮಾತ್ಮ, ಕೈಲಾಸಪತಿ, ನಿಲ್ಲಿಸಿ. ಏನಿದು? ಬ್ರಹ್ಮಾಂಡವು ಸುಟ್ಟು ಭಸ್ಮವಾಗುತ್ತಿರುವುದು. ಇದೇನು ಸೌಗಂಧಿಕ ಪುಷ್ಪ ಅಪಹರಣವೋ ಅಥವಾ ಲೋಕ ಮರಣವೋ? ಕುಬೇರನ ಆಸ್ಥಾನದಲ್ಲಿರುವ ಸೌಗಂಧಿಕ ಪುಷ್ಪವನ್ನು ಧರಿಸಲು ಯಾರು ತಾನೇ ಯೋಗ್ಯರಲ್ಲ. ನೀವಿಬ್ಬರೂ ಶಾಂತರಾಗಿ ನಡೆಯಲಿ. ಕೈಲಾಸವು ತಳಕೆಳಗಾದರೂ ಸರಿ, ತಪ್ಪಿಗೆ ಶಿಕ್ಷೆ ಹಾಕಲೇಬೇಕು. ಕೈಲಾಸಪತಿ, ಶಾಂತರಾಗಿ. ದ್ರೌಪದಿಯು ಪತಿವ್ರತೆಯಲ್ಲವೇ ಪರಮಾತ್ಮ? ನಾರದರೆ, ನಿನ್ನ ಇಷ್ಟದಂತೆ ಆಗಲಿ.
ಏ ಭೀಮಸೇನ, ಭೀಮಸೇನ, ಪರಮಾತ್ಮ ನಾರದ್ರೆ ಭೀಮಸೇನ, ಈ ನಿನ್ನ ಇಚ್ಛೆಯು ಪೂರ್ಣವಾಯಿತಲ್ಲವೇ? ಹರಿಹರರಲ್ಲಿ ಕ್ಷಮೆಯನ್ನು ಯಾಚಿಸಿ ಅವರನ್ನು ಪ್ರಾರ್ಥಿಸಿಕೊ. ನಿನ್ನ ತಪ್ಪನ್ನು ಮನ್ನಿಸುವಂತೆ ಅವರನ್ನು ಪ್ರಾರ್ಥಿಸಿಕೊ. ಪರಮೇಶ್ವರ, ಪರಮಾತ್ಮ, ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ. ನೀವೀರ್ವರು ನನ್ನನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ನಾನು ಬೇಡಿಕೊಳ್ಳುವೆನು. ಸಹೋದರಿ ದ್ರೌಪದಿ, ನಿನಗೆ ಶುಭವಾಗಲಿ. ಶುಭವಾಗಲಿ. ರಾಮ ಜಯ ತುಷೆ ರಾಮ ಸುನಾಮ, ರಾಮ ಜಯ ತುಷೆ ರಾಮ ಸುನಾಮ, ಅಮರ ವಿನುತ ಅಮರ ವಿನುತ ಪದ ಅನಿರಮದ, ರಾಮ ಜಯ ತುಷೆ ರಾಮ ಸುನಾಮ, Rama Surama